पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये सत्याभिनवदुग्धाब्धे सञ्जातः सकलेष्टदः श्रीसत्यपूर्णतीर्थेन्दुः सन्तापान् हन्तु सन्ततं सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಭಗವಂತ ಪ್ರಹ್ಲಾದರಾಜರ ಪ್ರಾರ್ಥನೆಗೆ ಅವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ನರಸಿಂಹ ರೂಪದಿಂದ ಅವತಾರ ಮಾಡಿದ ಅಂತ ನಾವೆಲ್ಲ ತಿಳಿದಿದ್ದೇವೆ. ಇದು ನರಸಿಂಹದೇವರ ಕ್ಷೇತ್ರ. ಗುಹೆಯಲ್ಲಿ ನರಸಿಂಹದೇವರ ಸನ್ನಿಧಾನ ಇದೆ. ಪರ್ವತದ ಮೇಲೆ ದೇವರಾಜರ ಸನ್ನಿಧಾನ, ಸರೋವರದಲ್ಲಿ ವರದರಾಜರ ಸನ್ನಿಧಾನ ಇದೆ. ಅಂತಹ ನರಸಿಂಹದೇವರು ಅವತಾರ ಮಾಡಿ ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಭಕ್ತರಿಗೆ ಪರಿಹಾರ ಮಾಡುವುದಕ್ಕಾಗಿಯಂತೆ ಇವತ್ತಿಗೂ ಎಲ್ಲರ ಹೃದಯದಲ್ಲಿಯೂ ಇದ್ದಾರೆ, ಕ್ಷೇತ್ರಗಳಲ್ಲಿಯೂ ಸನ್ನಿಹಿತರಾಗಿದ್ದಾರೆ, ಸರ್ವತ್ರ ವ್ಯಾಪ್ತರಾಗಿದ್ದಾರೆ. ಅಂತಹ ನರಸಿಂಹದೇವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಇವತ್ತಿಗೂ ನಮಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ನರಸಿಂಹದೇವರು ಬರಬೇಕು. ಅಂದು ಪ್ರಹ್ಲಾದರಾಜರಿಗೆ ವಿಷದ ಬಾಧೆಯಾಗದಂತೆ, ಪರ್ವತದ ಮೇಲಿನಿಂದ ಕೆಳಗೆ ಹಾಕಿದಾಗಲೂ ಪೆಟ್ಟು ತಾಕದಂತೆ, ಆನೆಯ ಕಾಲ್ ತುಳಿತದಿಂದಲೂ ಸಾಯದಂತೆ, ನಾನಾ ವಿಧವಾದ ಶಸ್ತ್ರ ಅಸ್ತ್ರಗಳಿಂದಲೂ ಯಾವ ಛೇದ ಭೇದ ವೇದಗಳಾಗದಂತೆ ನರಸಿಂಹದೇವರು ಕಾಪಾಡಿದರಲ್ಲ, ಇವತ್ತು ನಮ್ಮನ್ನು ಯಾಕೆ ಕಾಪಾಡೋದಿಲ್ಲ? ಆ ತರಹದ ಅನೇಕ ಆಪತ್ತುಗಳು ವಿಪತ್ತುಗಳು ಬಂದಾಗ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ನರಸಿಂಹದೇವರು ಯಾಕೆ ಬರುವುದಿಲ್ಲ ಅಂತ ನಮಗೆಲ್ಲ ಮನಸ್ಸಿನಲ್ಲಿ ಶಂಕೆ ಬರಬಹುದು. ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸಿದ್ದು ವಾಸುದೇವಂ ನಿರಂಜನ. ಭಗವಂತ ಒಬ್ಬರಿಗೆ ರಕ್ಷಣೆ ಮಾಡುವುದಕ್ಕೆ ಒದಗಿ ಬಂದ, ಮತ್ತೊಬ್ಬರಿಗೆ ರಕ್ಷಣೆ ಮಾಡುವುದಕ್ಕೆ ಒದಗಿ ಬರಲಿಲ್ಲ. ಇದು ಭಗವಂತನಲ್ಲಿರುವ ಅಶಕ್ತಿ ಅಥವಾ ಔದಾಸೀನ್ಯ ಅಥವಾ ಪಕ್ಷಪಾತ. ಒಬ್ಬರನ್ನು ರಕ್ಷಣೆ ಮಾಡುತ್ತಾನೆ, ಅವರ ಮೇಲೆ ಪಕ್ಷಪಾತ. ಇನ್ನೊಬ್ಬರನ್ನು ರಕ್ಷಣೆ ಮಾಡಲಿಲ್ಲ, ಅವರ ದೃಷ್ಟಿಯಲ್ಲಿ ಅವನು ಕ್ರೂರ, ನಿರ್ದಯ ಅಂತಾದ. ಅಥವಾ ಒಮ್ಮೆ ಉತ್ಸಾಹ ಬಂತು, ರಕ್ಷಣೆ ಮಾಡಿಬಿಟ್ಟ, ಬೇಸರ ಬಂತು, ಔದಾಸೀನ್ಯದಿಂದ ಸುಮ್ಮನೆ ಇದ್ದ, ಏನಾದರಾಗಲಿ ಅಂತ. ಅಂತಹ ಭಗವಂತನಿಗೆ ಔದಾಸೀನ್ಯವೂ ಒಂದು ದೊಡ್ಡ ದೋಷವೇ ಅಲ್ಲ. ಇಲ್ಲ, ಶಕ್ತಿ ಇತ್ತು, ರಕ್ಷಣೆ ಮಾಡಿದ, ಈಗ ಶಕ್ತಿಗೊಂದಿದೆ, ಆ ಶಕ್ತಿ ಆ ಉತ್ಸಾಹ ಇವತ್ತಿಗೆ ಉಳಿದಿಲ್ಲ ಅಂತ.
ಅದು ಇನ್ನೂ ದೊಡ್ಡ ದೋಷ. ಹಾಗಾದರೆ ಯಾಕೆ ಭಗವಂತ ರಕ್ಷಣೆ ಮಾಡಿಲ್ಲ ಅಂತ? ಮೊದಲನೆಯದಾಗಿ ನಾವು ತಿಳಿಯಬೇಕಾದದ್ದು ದೇವರು ರಕ್ಷಣೆ ಮಾಡಿಲ್ಲ ಅಂತ ತಿಳಿಯೋದೇ ದೊಡ್ಡ ತಪ್ಪು. ಇವತ್ತು ವಿಷದಿಂದ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ, ವಿಷಪಾನ ಮಾಡಿದರೂ ಸಾಯಲಿಲ್ಲ ಪ್ರಹ್ಲಾದ, ನರಸಿಂಹದೇವರು ಅಂದು ರಕ್ಷಣೆ ಮಾಡಿದರು ಅಂತ. ಎಲ್ಲರನ್ನೂ ನಿತ್ಯದಲ್ಲಿಯೂ ಭಗವಂತ ವಿಷದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಮರೆಯಬೇಡಿ. ಇವತ್ತು ನಾವು ನೀವುಗಳೆಲ್ಲ ತಿನ್ನುವ ಆಹಾರದಲ್ಲಿ ಎಷ್ಟೆಷ್ಟು ರೀತಿಯಿಂದ ವಿಷಗಳು ಸೇರಬಹುದು ಅನ್ನುವುದು ನಮಗೆ ಗೊತ್ತೇ ಇಲ್ಲ. ಅದರಲ್ಲಿಯೂ ಇವತ್ತಿನ ಕಾಲದ ಆಹಾರದಲ್ಲಂತೂ ನಾನಾ ರೀತಿಯ ದೋಷಗಳಿವೆ. ಇನ್ನೂ ಬದುಕಿದ್ದೇವೆ ಅಂದರೆ ಆಶ್ಚರ್ಯಪಡಬೇಕಷ್ಟೆ. ಯಾಕೆ ಬದುಕಿದ್ದೀರಿ ನೀವು ಅಂತ ಕೇಳುವ ಪ್ರಸಂಗ ಇದೆ. ಅಷ್ಟು ರೀತಿಯ ವಿಷಗಳು ಆಹಾರದಲ್ಲಿವೆ. ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾರೆ. ಆದರೆ ಆ ತರಹದ ಪ್ರಸಂಗ ಎಂದೋ ಒಂದು ಸಲ ಬರುತ್ತೆ. ನಿತ್ಯವೂ ಊಟ ಮಾಡ್ತೇವೆ. ಇದೀಗ ಕೇಳಿದಿರಿ, ಸೂಜಿಯ ತುದಿಯಲ್ಲಿ 40 ಲಕ್ಷ ಕ್ರಿಮಿಗಳಿರ್ತದೆ ಅಂತ. ಮತ್ತು ಮರಗಟ್ಟಲೆ ಅನ್ನ ಉಂಡ್ರೆ ಏನಾಗಬೇಕು ಹಣೆ ಬರಹ. ಆದರೆ ಬದುಕಿದ್ದೇವೆ ಸುಖವಾಗಿ. ರುಚಿ ರುಚಿಯಾದ ಅಡುಗೆಯನ್ನು ಊಟ ಮಾಡಿ ಸುಖವಾಗಿದ್ದೇವೆ. ಹಾಗಾದರೆ ಭಗವಂತ ಪೃಥ್ವಿಯಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ನಾನಾ ರೀತಿಯಲ್ಲಿ ನಮಗೆ ಬರುವಂತಹ ವಿಷ ಜಂತುಗಳು, ವಿಷಗಳು, ವಿವಿಧ ರೀತಿಯ ವನಸ್ಪತಿಗಳ ಮೂಲಕವಾಗಿ ಬರುವಂತಹ ನಾನಾ ವಿಧವಾದ ಮಾರಕವಾದಂತಹ ವಸ್ತುಗಳು, ರೋಗಾಣುಗಳು, ಅವುಗಳಿಂದ ನಮಗೆ ಬಾಧೆಯಾಗದಂತೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ಅದೆಷ್ಟು ಬಾರಿ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೋ. ಪ್ರಹ್ಲಾದರಾಜರನ್ನು ವಿಷದಿಂದ ರಕ್ಷಣೆ ಮಾಡಿದ ಅಂತ ಒಂದು ಬಾರಿ ಹೇಳಿದರು. ಅದು ಕೇವಲ ಸಾಂಕೇತಿಕವಾದದ್ದು. ಅನಂತ ಜೀವರಾಶಿಗಳನ್ನು ಕೂಡ ಭಗವಂತ ಆ ತರಹದ ವಿಷದಿಂದ ರಕ್ಷಣೆ ಮಾಡಿದ್ದಾನೆ. ಆಹಾರದಲ್ಲಿರುವ ವಿಷ, ವಿಹಾರದೊಳಗೆ ವಾಯುವಿನ ಮೂಲಕವಾಗಿ ಬರುವಂತಹ ವಿಷ, ಇನ್ನು ಬೇರೆ ಬೇರೆ ರೀತಿಯ ವಿಷಗಳಿವೆ. ಯಾವುದು ಮಾರಕವೋ ಅದೆಲ್ಲ ವಿಷ. ಅಂತಹ ಮಾರಕವಾದ ಮಾನಸಿಕವಾದಂತಹ ವಿಷಗಳು ಎಷ್ಟಿವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕ್ರೋಧವೇ ಒಂದು ದೊಡ್ಡ ವಿಷ. ಭಾರೀ ಕ್ರೋಧ ಮನುಷ್ಯನಿಗೆ ಬಂದರೆ ಅವನ ಸ್ಥಿತಿ ಹೇಗಿರುತ್ತದೆ ನೋಡಿ. ಅವನ ದೇಹ ಸರಿಯಾಗಿ ನಿಲ್ಲಲಿಕ್ಕಾಗುವುದಿಲ್ಲ, ಬ್ಯಾಲೆನ್ಸ್ ಕಳೆದುಕೊಳ್ತಾನೆ, ಕುಸಿದು ಬೀಳುವ ಪ್ರಸಂಗ. ಸ್ವಲ್ಪ ಹೊತ್ತಿಗೆ ಮತ್ತೆ ಕ್ರೋಧ ಶಾಂತವಾಗ್ತದೆ, ಚೇತರಿಸಿಕೊಳ್ತಾನೆ, ಮತ್ತೆ ಸರಿಯಾದ ರೀತಿಯಲ್ಲಿ ತನ್ನ ಕಾರ್ಯದಲ್ಲಿ ಪ್ರವರ್ತನಾಗ್ತಾನೆ. ಆದರೆ ಒಂದು ವೇಳೆ ಆ ಕ್ರೋಧ ಹಾಗೇ ಮುಂದುವರೆದರೆ ಬದುಕೋದು ಸಾಧ್ಯ ಇಲ್ಲ. ಕ್ರೋಧಕೃತ ಕೋಪ ಬರುವುದು ಮತ್ತೆ ಶಾಂತವಾಗುವುದು, ಇದೆಲ್ಲ ಭಗವಂತನ ವ್ಯಾಪಾರ ಅಂತ. ಹಾಗಾದರೆ ಆ ಕ್ರೋಧ ಅನ್ನೋದೇ ಒಂದು ಮಾನಸ ವಿಷ, ದುಃಖ ಅನ್ನೋದೇ ಒಂದು ದೊಡ್ಡ ಮಾನಸ ವಿಷ. ದುಃಖ ಬಂದಂತೆಯೇ ಉಳಿದು ಬಿಟ್ಟರೆ ಮನುಷ್ಯ ಬದುಕೋದು ಕಷ್ಟ. ದುಃಖ ಬರುತ್ತೆ ಮತ್ತೆ ಹೋಗ್ತದೆ, ಕ್ರೋಧ ಬರ್ತದೆ ಮತ್ತೆ ಹೋಗ್ತದೆ, ವಿಷ ಬರುತ್ತೆ ಮತ್ತೆ ವಿಷ ಪರಿಹಾರ ಆಗುತ್ತೆ. ಈ ರೀತಿ ಎಷ್ಟು ರೀತಿಯಿಂದ ನಮ್ಮ ವಿಷಗಳನ್ನು ದೇವರು ಕಳೀತಾನೆ ಅಂತ ನಮಗೆ ಲೆಕ್ಕ ಇಲ್ಲ. ಭಾರೀ ಸುಖ ನಮಗಾಗಿರುತ್ತೆ. ಎಷ್ಟೋ ಕೋಟಿ ರೂಪಾಯಿಗಳು ಇವರಿಗೆ ಬರುತ್ತೆ ಅಂತನ್ನೋ ಹಾಗೆ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ತಪ್ಪಿ ಹೋಗ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ಆಗ್ತದೆ. ಅಂದರೆ ಏನಾಯಿತು ಗೊತ್ತಾ? ಪರ್ವತದ ಮೇಲಿನಿಂದ ಕೆಳಗೆ ಹಾಕಿದ ಹಾಗೆ ಆಯ್ತು ಇವನಿಗೆ. ಅಷ್ಟು ಮೇಲೆ ಏರಿದ್ದ, ಭಾರಿ ಸುಖವಾಗತ್ತೆ ಅಂತನ್ನುವ ಆ ಸುಖದ ಬೆಟ್ಟದ ತುಟ್ಟ ತುದಿಯಲ್ಲಿ ಏರಿದ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ನನಗೆ ಬರೋದಿಲ್ಲ ಅಂದರೆ
ಪಾತಾಳವೇ. ಆದರೆ ಮತ್ತೆ ಎದ್ದು ಬರ್ತಾನೆ. ಆಯ್ತು ಬಿಡು, ನನಗಿದ್ದಷ್ಟು ಸಿಗಲಿ, ಇಂಥ ನೌಕರಿ ಆದರೂ ಮಾಡಿಕೊಂಡು ಬದುಕೋಣ ಅಂತಾನೆ. ಬಂದದ್ದರಲ್ಲಿ ತೃಪ್ತಿಯಿಂದ ಇರೋಣ ಅಂತಾನೆ. ಬದುಕ್ತಾನೆ ಅಂದರೆ ನರಸಿಂಹದೇವರು ಬೆಟ್ಟದ ಮೇಲಿನಿಂದ ಬಿದ್ದರೂ ಇವನನ್ನು ಸಾಯದಂತೆ ಮತ್ತೆ ಬದುಕಿಸಿ ಜೀವನಕ್ಕೆ ಮುಂದಾಗುವಂತೆ ಮಾಡಿದರು ಅಂತ ಅರ್ಥ. ಅವತ್ತು ಮಾಡಿದರು, ನಮಗೇನು ರಕ್ಷಣೆ ಮಾಡಿಲ್ಲ ದೇವರು ಅಂತ ತಿಳ್ಕೋಬೇಡಿ. ಇಂತಹ ಪ್ರಸಂಗಗಳು ಎಷ್ಟು. ಅದು ಆನಂದದ ಬೆಟ್ಟವೂ ಆಗಿರ್ಬೋದು, ಇನ್ಯಾವುದೋ ಅಹಂಕಾರದ ಬೆಟ್ಟವೂ ಆಗಿರ್ಬೋದು. ಇಂತಹ ಪ್ರಸಂಗಗಳು ಅನೇಕ. ಬೇಡ, ನಿಜವಾದ ಬೆಟ್ಟಗಳೇ ಎಷ್ಟು ಪ್ರಸಂಗದಲ್ಲಿ ಬೇಕಾದಷ್ಟು ಸಲ ಬೆಟ್ಟಕ್ಕೆ ಹೋಗುವ ಪ್ರಸಂಗ ಇರುತ್ತೆ. ಬೆಟ್ಟ ಹತ್ತುತ್ತೀರಾ? ಬೇಡ. ಇವತ್ತಿನ ಕಾಲದ ಕೃತ್ರಿಮ ಪರ್ವತಗಳಿವೆಯಲ್ಲ, 3, 4, 5, 10, 15, 25 ಅಂತಸ್ತುಗಳ ಮನೆಗಳು, ಮೇಲೆ ಹತ್ತಿರ್ತೀರಿ. ಎಷ್ಟು ಸಂದರ್ಭದಲ್ಲಿ ಕೆಲವೊಮ್ಮೆ ಹೀಗೆ ನಡೀತಾ ಇರುವಾಗ ಚಕ್ರ ಬಂದು ಬೀಳ್ತಾನೆ ಮನುಷ್ಯ. ಇದೇ ಚಕ್ರ ಅಲ್ಲಿ ಬಂದರೆ ಏನಾಗತ್ತೆ? ಅಂತಹ ಪ್ರಸಂಗಗಳಲ್ಲಿ ದಾಟಿ ನಾವು ಕೆಳಗಿಳಿದು ಬರ್ತೇವೆ ಅಂದರೆ ಬೆಟ್ಟದ ಮೇಲಿನಿಂದ ಬೀಳದಂತೆ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಅರ್ಥ. ಇಂತಹ ಪ್ರಸಂಗಗಳು ಬೇಕಾದಷ್ಟು. ನೀವು ಟ್ರೈನ್ ಹತ್ತುವಾಗ ಎಷ್ಟೋ ಸಂದರ್ಭದಲ್ಲಿ ಏನೋ ಮೆಟ್ಲ ಹತ್ತಬೇಕು ಅಂತೀರಿ, ಕಾಲು ತಪ್ಪಿ ಎಲ್ಲೋ ಇಡ್ತೀರಿ, ಕೆಳಗೆ ಬಿದ್ದು ಬಿಡ್ತೀರಿ. ನಾನು ನೋಡಲೇ ಇಲ್ಲ, ಎಲ್ಲೋ ಲಕ್ಷ್ಯ ಇತ್ತು, ಮೆಟ್ಲದ ಮೇಲೆ ಇಡೋದು ಒಂಚೂರು ಹಿಂದೆ ಆಯಿತು, ಬಿದ್ದೆ ಅಂತ. ಸರಿ, ಮನೆಯೊಳಗೆ ಬಿದ್ದ್ರಿ, ಮತ್ತೆ ಎದ್ರಿ, ಇನ್ನೊಬ್ಬರನ್ನ ಗೂದಿದ್ರಿ, ಒದ್ರಿ, ಏನೇನೋ ಆಯಿತು. ಆದರೆ ಅದೇ ಟ್ರೈನ್ ಹತ್ತುವಾಗ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಆಗೋದು ಎಲ್ಲಿ? ಅನಾಹುತ, ಕೆಳಗೆ ಬೀಳೋದಲ್ಲ. ಆದರೆ ಆ ತರಹದ ಪ್ರಸಂಗಗಳಾಗದಂತೆ ದೇವರು ನಮ್ಮನ್ನು ರಕ್ಷಣೆ ಮಾಡುವುದು ಜೀವನದೊಳಗೆ ಒಂದು ಬಾರಿ ಅಲ್ಲ, ಸಾವಿರ 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 ಬಾರಿ. ಆದರೆ ಅದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ದೇವರ ಅನುಗ್ರಹ ಅಂತ ಭಾವಿಸೋದಿಲ್ಲ. ನಾನು ನನ್ನದು ಅನ್ನುವ ಅಹಂಕಾರದೊಳಗೆ ಮೆರೆಯುತ್ತೇನೆ, ದೇವರನ್ನು ಮರೀತೇನೆ ಅನ್ನೋದಕ್ಕೆ ದೇವರು ನಮ್ಮನ್ನು ಮುರಿತಾನೆ. ಆ ರೀತಿ ದೇವರು ಮುರಿಯದಂತೆ ಇರಿಯದಂತೆ ನಮ್ಮ ಮೇಲೆ ಯಾವಾಗಲೂ ಹಿರಿ ಹಿಗ್ಗುವಂತೆ ಆಗಬೇಕು ಅಂದರೆ ಆ ಭಗವಂತನ ಕಾರುಣ್ಯದ ಚಿಂತನ ನಮ್ಮಲ್ಲಿರಬೇಕು. ಪ್ರಹ್ಲಾದರಾಜರು ಅದನ್ನು ಮಾಡಿದರು. ವಾಸುದೇವಂ ಸರ್ವತ್ರ ವಸತಿ ಇತಿ ವಾಸುದೇವ. ವಿಷದೊಳಗೂ ದೇವರಿದ್ದಾನೆ ಅಂತ ಚಿಂತನೆ ಮಾಡಿದರು ಅವರು. ಈ ವಿಷದೊಳಗೆ ಮಾರಕ ಶಕ್ತಿಯನ್ನು ಕೊಟ್ಟವ ದೇವರು. ರಿಮೋಟ್ ಕಂಟ್ರೋಲರ್ ಇದ್ದ ಹಾಗೆ. ಇದು ರಿಮೋಟ್ ಕಂಟ್ರೋಲರು ಅಲ್ಲ, ಅಂತರ್ಯಾಮಿಯಾಗಿ ಹತ್ತಿರದಲ್ಲಿಯೇ ಇದ್ದು ಭಗವಂತ ಅದರೊಳಗಿರುವ ಶಕ್ತಿಯನ್ನು ನಿಯಂತ್ರಣ ಮಾಡುವವ. ಅವ ಆ ಮಾರಕ ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಮರಣ. ಅದೇ ಭಗವಂತ ಅದೇ ವಿಷದೊಳಗಿದ್ದು ಅದರೊಳಗಿರುವ ಮಾರಕ ಶಕ್ತಿಯನ್ನು ತಾನು ಹತ್ತಿಕ್ಕಿ ಅದರ ಉಪಮರ್ದ ಮಾಡಿ ಅದು ಮಾರಕವಾಗದಂತೆ ಮಾಡಿದರೆ ನನಗೆ ಅದೇ ಅಮೃತ. ವಿಷಮಪ್ಯಮೃತಂ ಕ್ವಚಿತ್ ಭವೆ ಅಮೃತಂ ವಾ ವಿಷಮೀಶ್ವರೇಚ್ಛಯ. ವಿಷ ಕುಡಿದ ಪ್ರಹ್ಲಾದ ಬದುಕಿದ, ಅಮೃತ ಕುಡಿದ ರಾಹು ಸತ್ತ. ಹಾಗಾದರೆ ವಿಷವಾಗುವುದು, ಅಮೃತವಾಗುವುದು ಒಳಗಿರುವ ಭಗವಂತನ ಶಕ್ತಿಯಿಂದ. ಅವನು ಎಲ್ಲ ಕಡೆಗಿದ್ದು ಆ ಕಾರ್ಯವನ್ನು ಮಾಡ್ತಾನೆ ಅಂತ ತಿಳಿದ ಪ್ರಹ್ಲಾದ. ಹೀಗಾಗಿ ಅವನಿಗೆ ವಿಷದ ಬಾಧೆಯೂ ಆಗಲಿಲ್ಲ, ಅಗ್ನಿಯೂ ಸುಡಲಿಲ್ಲ, ಹಾವು ಕಚ್ಚಿದರೂ ಸಾಯಲಿಲ್ಲ. ಆನೆಯೊಳಗಿದ್ದ ದೇವರನ್ನು ಚಿಂತನೆ ಮಾಡಿದ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ, ಆ ಎಲ್ಲ ಅಸುರರಿಗೆ ಗುರುಗಳಾದಂತಹ ಶುಕ್ರಾಚಾರ್ಯರು, ಅವರು ಇವರೆಲ್ಲರಿಗೆ ಈ ತರಹದ ವಿದ್ಯೆಯನ್ನು ಕಲಿಸಿದವರು. ನಾನಾ ವಿಧವಾದ ಆಭಿಚಾರಿಕ ಪ್ರಯೋಗಗಳನ್ನು ಮಾಡಿಸುವುದಕ್ಕೆ, ವಿಷ ಬೆರೆಸುವುದಕ್ಕೆ, ಹೇಗೆ ವಿಷ ತರಬೇಕು, ಹೇಗೆ ಸೇರಿಸಬೇಕು, ಇದೆಲ್ಲ ಕಲಿಸಿಕೊಟ್ಟ ಮಹಾನುಭಾವ ಹಿಂದೆ ಆ ಶುಕ್ರಾಚಾರ್ಯ. ಅವನು ಮಹಾಬ್ರಾಹ್ಮಣ. ಪ್ರಹ್ಲಾದರಾಜರಂದರು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ. ಆ ಶುಕ್ರಾಚಾರ್ಯರೊಳಗೂ ಆ ಚಂಡಾಮರ್ಕರೊಳಗೂ ಇನ್ನನೇಕ ಅವರ ಕೈ ಕೆಳಗೆ ತಯಾರಾದಂತಹ ಬ್ರಾಹ್ಮಣರೊಳಗೂ
ಈ ಎಲ್ಲ ಆಭಿಚಾರಿಕ ಪ್ರಯೋಗಗಳನ್ನು ಮಾಡುವಂತಹ ಆ ಎಲ್ಲ ಪುರೋಹಿತರೊಳಗೂ ಭಗವಂತನೇ ಇದ್ದಾನೆ. ಅಂದಮೇಲೆ ಅವರಿಗೆ ನಾನು ಸಾಯಬೇಕು ಅನ್ನುವ ದೃಢವಾದ ಸಂಕಲ್ಪದಿಂದ ಆ ಆಭಿಚಾರಿಕ ಪ್ರಯೋಗ ನಿರ್ವಿಘ್ನವಾಗಿ ಸಾಗಿದರೆ ತಾನೇ ನಾನು ಸಾಯಬೇಕು. ಆ ಎಲ್ಲ ಬ್ರಾಹ್ಮಣರೊಳಗೆ ಪರಮಾತ್ಮನೇ ಇದ್ದಾನೆ ಅಂತನ್ನುವ ಚಿಂತನವನ್ನು ಇವರು ಮಾಡಿದಾಗ ಆ ಬ್ರಾಹ್ಮಣರಿಗೆ ಪ್ರಹ್ಲಾದರಾಜ ಸಾಯಬೇಕು ಅಂತ ಸಂಕಲ್ಪ ಮಾಡಿ ಆಭಿಚಾರಿಕ ಪ್ರಯೋಗ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದನ್ನೇ ಮರೆತು ಬಿಡ್ತಿದ್ರು ಅವರು. ಬರೀ ಏನೋ ಮಾಡಿ ತಾವು ಪ್ರಯೋಗಗಳನ್ನು ಮಾಡ್ತಾ ಇದ್ರು, ಅವುಗಳು ಯಾವುದೂ ಸಾರ್ಥಕವಾಗ್ತಾ ಇಲ್ಲ. ಯಾಕೆಂದರೆ ಗುರಿಯೇ ಇಲ್ಲ. ಆ ಎಲ್ಲ ಗುರುಗಳ ಮನಸ್ಸಿನೊಳಗೆ ಗುರಿಯೇ ತಪ್ಪುವಂತೆ ಮಾಡಿದಂತಹ ಮಹಾನುಭಾವ ಪ್ರಹ್ಲಾದರಾಜ. ಯಾಕೆಂದರೆ ವಾಸುದೇವಂ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣರಲ್ಲಿಯೂ ಭಗವಂತನೇ ವಾಸ ಮಾಡಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆಭಿಚಾರಿಕ ಪ್ರಯೋಗಗಳೆಲ್ಲ ನಷ್ಟ ಆಗಿ ಹೋದವು. ಹಸ್ತಿನಿ ಆನೆಯೊಳಗೂ ದೇವರಿದ್ದಾನೆ ಅಂತ ಚಿಂತನೆ ಮಾಡಿದ್ದಕ್ಕೆ ಆನೆಯಿಂದ ತುಳಿದರು ಸಾಯದಂತೆ ಆಯಿತು. ಪ್ರೀತಿಯಿಂದ ಮಕ್ಕಳ ಮೇಲೆ ಕೈ ಆಡಿಸೋದು ಹಾಗೆ ಅನ್ನಿಸ್ತವನಿಗೆ ಅಷ್ಟೇ. ಪರಮಾತ್ಮ ಅಷ್ಟು ಪ್ರೀತಿಯಿಂದ ತನ್ನ ಮೇಲೆ ಕೈ ಆಡಿಸಿದಂತೆ. ಹಿಂದಿನ 2 ಕಾಲುಗಳು, ಮುಂದಿನದು 2 ಕೈಗಳು. ಅಂದರೆ ಮುಂದಿನ ಕಾಲಿನಿಂದ ಆನೆ ತುಳಿದರೆ ಅದು ಕೈಯಿಂದ ಪ್ರೀತಿಯಿಂದ ಸವರಿದಂತೆ ಅನ್ನಿಸ್ತಾ ಇತ್ತವನಿಗೆ. ಈ ರೀತಿ ಆ ಪ್ರಹ್ಲಾದರಾಜರಿಗೆ ಯಾವುದೇ ರೀತಿಯಿಂದ ಮರಣ ಬರದೇ ಇರುವುದಕ್ಕೆ ಕಾರಣ ಒಳಗಿರುವಂತಹ ಭಗವಂತನ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ, ವ್ಯಾಪ್ತನಾದ ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದಕ್ಕೆ. ಅದಕ್ಕಾಗಿಯೇ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ. ಎಲ್ಲ ವಸ್ತುಗಳಲ್ಲಿ ತನ್ನ ವ್ಯಾಪ್ತಿ ಇದೆ ಎಂಬ ತತ್ವವನ್ನು ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡುವ ಮೂಲಕವಾಗಿಯೇ ದೇವರು ತೋರಿಸಿದ. ಆದರೆ ಈ ರಹಸ್ಯ ಜನರಿಗೆ ತಿಳಿಯಲಿ ಅನ್ನೋದಕ್ಕೆ ಸ್ತಂಭದಿಂದ ಪ್ರಾದುರ್ಭೂತನಾದ ಪ್ರಹ್ಲಾದರಾಜರು ಪರಮಾತ್ಮನನ್ನು ವಾಸುದೇವ ಸರ್ವತ್ರ ವಾಸ ಮಾಡುವ ವ್ಯಾಪ್ತ ದೇವ ಅಂತ ಚಿಂತನೆ ಮಾಡಿದ್ದಕ್ಕೇನೆ ರಕ್ಷಣೆ ಮಾಡಿದ್ದು. ಆದರೆ ಯಾಕೆ ರಕ್ಷಣೆ ಮಾಡಿದ ಅಂತ ಜನರಿಗೆ ಗೊತ್ತಾಗಲಿಲ್ಲ. ಅವನು ವ್ಯಾಪ್ತಿಯ ಚಿಂತನೆ ಮಾಡಿದ್ದಕ್ಕೆ ಅವನನ್ನು ರಕ್ಷಣೆ ಮಾಡಿದ್ದು. ನನ್ನನ್ನು ವ್ಯಾಪ್ತ ಅಂತ ಅವನು ತಿಳಿದದ್ದಕ್ಕೆ ನಾನು ಅವನಿಗೆ ಬಹಳ ಆಪ್ತನಾಗಿ ನಿಂತೆ ಅನ್ನುವ ಚಿಂತನ ಉಳಿದ ಭಕ್ತರಿಗೆ ಬರಲಿ ಅಂತ ಪರಮಾತ್ಮ ಸ್ತಂಭದಿಂದ ಪ್ರಾದುರ್ಭೂತನಾಗಿ ಸರ್ವತ್ರ ನಾನಿದ್ದೇನೆ, ನನ್ನನ್ನು ಚಿಂತನೆ ಮಾಡಿ ಅಂತ ತೋರಿಸಿಕೊಟ್ಟ. ಆದ್ದರಿಂದ ಅವ ಭಗವಂತನಿಗೆ ಔದಾಸೀನ್ಯ ಅನ್ನೋ ಅಂಜನ, ಪಕ್ಷಪಾತ ಅನ್ನೋ ಅಂಜನ, ಅಶಕ್ತಿ ಎನ್ನುವ ಅಂಜನವಾಗಲಿ ಇಲ್ಲ, ನಿರಂಜನನಾಗಿದ್ದಾನೆ ಪರಮಾತ್ಮ. ಆದರೆ ನಮಗೆ ನಿಮಗೆ ಏನಾಗಿದೆ ಅಂದರೆ ನಿಜವಾದ ಗುರುಗಳ ಉಪದೇಶ ಸರಿಯಾಗಿ ಇಲ್ಲ ಅನ್ನೋದಕ್ಕೋಸ್ಕರ ನಾವು ನೀವುಗಳೆಲ್ಲ ಇನ್ನೂ ಕಷ್ಟದೊಳಗೆ ಒದ್ದಾಡ್ತಾ ಇದ್ದೇವೆ. ನಮ್ಮ ಹಣೆ ಬರಹಕ್ಕೆ ಸ್ವಲ್ಪ ದಿವಸ ಹಾಗೇ ಇರಬೇಕು ಅಂತೇ ದೇವರ ಸಂಕಲ್ಪ ಇದೆ. ನಮ್ಮ ಪಾಪಗಳೆಲ್ಲ ದೂರವಾಗಿ ಪುಣ್ಯಗಳೆಲ್ಲ ಪಕ್ವ ಆದರೆ ಇನ್ನಷ್ಟು ಸಾಧನೆಗಳನ್ನು ನಾವು ಮಾಡಿದರೆ ಆಗ ಅಂತಹ ಸಜ್ಜನರ ಉಪದೇಶ ನಮಗಾಗುವಂತೆ ಪರಮಾತ್ಮ ಮಾಡ್ತಾನೆ. ಈಗ ನಾವು ನೀವೆಲ್ಲ ಏನಾಗೋ ಹಾಗೆ ಮಾಡಿಟ್ಟಿದ್ದಾರೆ, ನಮ್ಮನ್ನು ನಿರಂಜನರನ್ನಾಗಿ ಮಾಡಿದ್ದಾನೆ. ಅಂಜನ ಅಂದರೆ ಶ್ರೇಷ್ಠ ಗುರುಗಳು ಅಂತ ಅರ್ಥ. ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ. ಅಂದರೆ ವೇದವ್ಯಾಸ ದೇವರು ಅಂತ ಪದ್ಮಪುರಾಣ ಹೇಳುತ್ತದೆ, ವಾಸುದೇವ ಸಹಸ್ರನಾಮ. ಅಂಜನ ಅಂದರೆ ವೇದವ್ಯಾಸ ದೇವರ ಜನರು ಅಂದರೆ ವ್ಯಾಸಭಕ್ತರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಮೊದಲಾದಂತಹ ಸಜ್ಜನರು ಅವರು ಅಂಜನರು. ನಾವು ಆ ಅಂಜನರಿಂದ ದೂರ ಆಗಿದ್ದೇವೆ. ನಿರ್ಗತಾಹ ಅಂಜನಾಹ ಯಸ್ಮಾತ್. ಆ ಎಲ್ಲ ವ್ಯಾಸಭಕ್ತರು ಸಜ್ಜನರು ನಮ್ಮಿಂದ ದೂರ ಆಗಿದ್ದಾರೆ. ಹೀಗಾಗಿ ನಮಗೆ ದೇವರ ರಕ್ಷಣೆ ಸಿಗ್ತಾ ಇಲ್ಲ. ನಮ್ಮನ್ನು ನಿರಂಜನರನ್ನು ಮಾಡಿದ್ದಾನೆ. ನಿರಂಜನಯತೀತಿ ನಿರಂಜನ. ವ್ಯಾಸಭಕ್ತರಿಂದ ಶ್ರೀಮದ್ ಆಚಾರ್ಯರೇ ಮೊದಲಾದ ಸಜ್ಜನರಿಂದ ದೂರ ಆಗುವಂತೆ ದೇವರು ಸದ್ಯಕ್ಕೆ ಮಾಡಿದ್ದಾನೆ. ಆದರೆ ನಾವು ನೀವುಗಳೆಲ್ಲ ಮತ್ತೆ ಏನಾಗಬೇಕು? ನಮ್ಮನ್ನು ದೇವರು ಮೊದಲು ವಾಸುದೇವರನ್ನು ಮಾಡ್ತಾನೆ. ವಾಸುದೇವರು ಅಂದರೆ ನಿನ್ನೆ ತಿಳಿದಿದ್ದೀರಲ್ಲ, ಹಸು ಅಂದರೆ ಪ್ರಾಣ, ಅಸುದೇವ ಅಂದರೆ ಶ್ರೀಮದ್ ಆಚಾರ್ಯರು, ಮುಖ್ಯ ಪ್ರಾಣದೇವರು,
ವಾರ್ಥಂ ವಸುದೇವ, ಜ್ಞಾನ ಕೊಡುವುದಕ್ಕಾಗಿ ಅವತಾರ ಮಾಡಿದ ಮುಖ್ಯ ಪ್ರಾಣರು ಅವರು ವಾಸುದೇವರು. ಅಂತಹ ವಾಸುದೇವರ ಭಕ್ತರಾದರೆ ನಾವು ವಾಸುದೇವರಾಗ್ತೇವೆ. ವಾಸುದೇವ ಭಕ್ತರಾದರೆ ನಾವೇಕೆ ವಾಸುದೇವರಾಗೋದು ಅಂದರೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಐಕಾತ್ಮ್ಯಮಾಗತಂ ವಿಧಿ ಪಾಂಡವೈರ್ ಧರ್ಮ ಸಂಶ್ರಯೈ ಯಸ್ತಾನ್ ದ್ವೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತಾನನು ಸಮಾಮನು. ಅತ್ಯಂತ ಭಕ್ತರಾದರೆ ಅವರೇ ಅಂತ ಕರೆಯುವ ರೀತಿ. ಹಾಗೆ ನಾವು ವಾಸುದೇವರ ಭಕ್ತರಾದರೆ, ಶ್ರೀಮದಾಚಾರ್ಯರ ಭಕ್ತರಾದರೆ ಆಗ ನಾವೇ ವಾಸುದೇವರಾದಂತೆ, ಅವರಿಗೆ ಅತ್ಯಂತ ಆತ್ಮೀಯರಾದಂತೆ, ಪ್ರಿಯರಾದಂತೆ. ಅದನ್ನು ಯಾರು ಮಾಡೋದು? ಮತ್ತು ಅದನ್ನು ದೇವರೇ ಮಾಡಬೇಕು. ವಾಸುದೇವಯತೀತಿ ವಾಸುದೇವ, ವಾಸುದೇವನ ಅತ್ಯಂತ ಭಕ್ತರಾಗುವಂತೆ ನಮ್ಮನ್ನು ಮಾಡಿ ಆಮೇಲೆ ನಮ್ಮನ್ನು ಮತ್ತೆ ನಿರಂಜನರನ್ನು ಮಾಡ್ತಾನೆ. ಅಂದರೆ ಸಾವು, ನೋವು, ಈ ಎಲ್ಲ ಅಂಜನಗಳು ನಮ್ಮಲ್ಲಿ ಇಲ್ಲದಂತೆ ಮೋಕ್ಷವನ್ನು ನಾವು ಪಡೆಯುವಂತೆ ಭಗವಂತ ನಮಗೆ ಅನುಗ್ರಹ ಮಾಡಿ ರಕ್ಷಣೆ ಮಾಡ್ತಾನೆ. ಅಂದು ಮಾತ್ರ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ, ಇಂದು ದೇವರು ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂತ ಯಾರೂ ತಿಳಿಯಬೇಡಿ. ಅಂದು ಇಂದು ಎಂದೆಂದಿಗೂ ಆನಂದ ತೀರ್ಥರ ಕಂದರಾಗಿ ನಾವು ಅವರಿಗೆ ನಂದ ಆನಂದ ಆಗುವಂತೆ ಬದುಕಿದರೆ ನಮ್ಮನ್ನು ಎಂದೂ ನಂದದಂತೆ ಆನಂದದೊಳಗೆ ಭಗವಂತ ಮಿಂದುವಂತೆ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬ ತತ್ವವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣ.